ಈಗ ನಾನು ಭೂತಾಳೆ ಕಾಯಿಗಳ ಬಗ್ಗೆನೂ ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಭೂತಾಳೆ ಕಾಯಿಗಳನ್ನು ನಾವು ಈಗಾಗಲೇ ನೀವು ತಿಳ್ಕೊಂಡಿದ್ದೀರ, ಇದು ಕರಿಯ ರಕ್ತ ಭೂತಾಳೆ ಅಂತ ಕರಿತೀವಿ, ಕರಿಯ ಅಂತ ಕರಿತೀವಿ ಅಥವಾ ರಕ್ತ ಭೂತಾಳೆ ಅಂತ ಕೂಡ ಇದಕ್ಕೆ ಕರಿತೀವಿ ಕಾಯಿಗಳು. ಈ ಕಾಯಿಗಳಿಗೆ ನಾವು ಈ ರೀತಿ ದಾರ ಹಾಕ್ತೀವಿ. ಈ ಒಂದು ಪಾರ್ಟ್ನ ಈ ವಿಡಿಯೋನ ಲಾಸ್ಟ್ ನೋಡಿ. ಇದಕ್ಕೆ ಈ ರೀತಿ ದಾರ ಆಗಬೇಕಾಗುತ್ತೆ. ಏನೇನಾಗುತ್ತೆ ಇದು ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ಆಮೇಲೆ ದಾರಿದ್ರ್ಯ ನಾಶಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಾಗೆ ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳು ಮಾಡ್ಕೋತಾರಲ್ಲ, ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳು ಅದಕ್ಕೂ ಆಗುತ್ತೆ. ಆದರೆ ಇದಕ್ಕೆ ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕಾಯಿಗಳಿರುತ್ತೆ, ಅದಕ್ಕೆ ಹೋಲ್ ಮಾಡ್ಕೋಬೇಕಾಗುತ್ತೆ. ಈ ಕಡೆಯಿಂದ ಈ ಕಡೆ ನೋಡಿ ಹೋಲ್ ಮಾಡಿದ್ದೀನಿ ನಾನು, ಹೋಲ್ ಮಾಡಿ ದಾರ ಹಾಕ್ಕೊಂಡಿದ್ದೀನಿ, ಹೋಲ್ ಮಾಡಿ ದಾರ ನಾನು ಹಾಕಿದ್ದೀನಿ. ಗೊತ್ತಾಯ್ತಲ್ಲ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳ ಗುರುಮಕ್ಕಳೇ, ನಾನು ಈಗಾಗಲೇ ನಿಮಗೆ ಎಕ್ಕೆ ಗಿಡದ ಗಣಪತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಶಿವ ಸಾಲಿಗ್ರಾಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಪೈನ್ ಕೋನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ವಾಸ್ತು ದೋಷಕ್ಕೆ ಡೈಮಂಡ್ ಸ್ಟೋನ್ಗಳ ಬಗ್ಗೆ, ಬಾಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಸಾಲಿಗ್ರಾಮಗಳು ಏನು ವಿಷ್ಣು ಸುದರ್ಶನ ಸಾಲಿಗ್ರಾಮ ಇತ್ಯಾದಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಆಮೇಲೆ ವಾಸ್ತು ದೋಷಕ್ಕೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಾಸ್ತು ದೋಷ ಅಂದರೆ ಗ್ರಹ ದೋಷಕ್ಕೂ ಕೂಡ ಏನಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇದು ವೃಕ್ಷದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಈಗ ನಾನು ಭೂತಾಳೆ ಕಾಯಿಗಳ ಬಗ್ಗೆನೂ ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಭೂತಾಳೆ ಕಾಯಿಗಳನ್ನು ನಾವು ಈಗಾಗಲೇ ನೀವು ತಿಳ್ಕೊಂಡಿದ್ದೀರ, ಇದು ಕರಿಯ ರಕ್ತ ಭೂತಾಳೆ ಅಂತ ಕರಿತೀವಿ, ಕರಿಯ ಅಂತ ಕರಿತೀವಿ ಅಥವಾ ರಕ್ತ ಭೂತಾಳೆ ಅಂತ ಕೂಡ ಇದಕ್ಕೆ ಕರಿತೀವಿ ಕಾಯಿಗಳು. ಈ ಕಾಯಿಗಳಿಗೆ ನಾವು ಈ ರೀತಿ ದಾರ ಹಾಕ್ತೀವಿ. ಈ ಒಂದು ಪಾರ್ಟ್ನ ಈ ವಿಡಿಯೋನ ಲಾಸ್ಟ್ ನೋಡಿ. ಇದು ಬಂದು ಭಾಗ 8 ಇರುತ್ತೆ. ಈಗಾಗಲೇ ಭಾಗ 1 ವಿಘ್ನೇಶ್ವರಂದಾಯಿತು, ಭಾಗ 2 ಶಿವ ಸಾಲಿಗ್ರಾಮ ಆಯಿತು, ಭಾಗ 3 ವಿಷ್ಣು ಸಾಲಿಗ್ರಾಮ, ಭಾಗ 2 ಶಿವ ಸಾಲಿಗ್ರಾಮ ಆಯಿತು, ಭಾಗ 3 ವಿಷ್ಣು ಸಾಲಿಗ್ರಾಮ ಆಯಿತು, ಭಾಗ 4 ಗ್ರಹದೋಷ ಕಲ್ಲುಗಳದಾಯಿತು, ಭಾಗ 5 ವಾಸ್ತು ವೃಕ್ಷದಾಯಿತು, ಭಾಗ 6 ಪೈನ್ ಕೊನೆದಾಯಿತು ಅಲ್ವಾ. ಈಗ ಭಾಗ 7 ಇರುತ್ತೆ. ಇದೆಷ್ಟಿರುತ್ತೆ, ಭಾಗ 7 ಇರುತ್ತೆ, ನೆನಪಿಟ್ಕೊಳ್ಳಿ. ಇದು ಭಾಗ 7 ಇರುತ್ತೆ, ರಕ್ತ ಭೂತಾಳೆ ಅಥವಾ ಕರಿಯ ಭೂತಾಳೆ ಭಾಗ 7. ಇದಕ್ಕೆ ಈ ರೀತಿ ದಾರ ಆಗಬೇಕಾಗುತ್ತೆ. ಏನೇನಾಗುತ್ತೆ ಇದು ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ಆಮೇಲೆ ದಾರಿದ್ರ್ಯ ನಾಶಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಾಗೆ ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳು ಮಾಡ್ಕೋತಾರಲ್ಲ, ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳು ಅದಕ್ಕೂ ಆಗುತ್ತೆ. ಆದರೆ ಇದಕ್ಕೆ ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕಾಯಿಗಳಿರುತ್ತೆ, ಅದಕ್ಕೆ ಹೋಲ್ ಮಾಡ್ಕೋಬೇಕಾಗುತ್ತೆ. ಈ ಕಡೆಯಿಂದ ಈ ಕಡೆ ನೋಡಿ ಹೋಲ್ ಮಾಡಿದ್ದೀನಿ ನಾನು, ಹೋಲ್ ಮಾಡಿ ದಾರ ಹಾಕ್ಕೊಂಡಿದ್ದೀನಿ, ಹೋಲ್ ಮಾಡಿ ದಾರ ನಾನು ಹಾಕಿದ್ದೀನಿ. ಗೊತ್ತಾಯ್ತಲ್ಲ. ಆದರೆ ಇಷ್ಟಕ್ಕೆ ಇದು ಇಟ್ಕೊಳ್ಬಾರ್ದು, ಇದಕ್ಕೆ ಬೇರೆ ಥರದ ದಾರನೂ ಹಾಕಬೇಕಾಗುತ್ತೆ. ಯಾವ ರೀತಿ ದಾರ ಹಾಕಬೇಕಾಗುತ್ತೆ ನಾನು ತೋರಿಸ್ಕೊಡ್ತೀನಿ ನಿಮಗೀಗ. ಯಾವ ರೀತಿ ದಾರ ಅಂದರೆ ಇದಕ್ಕೆ ನಾವು ಕಲ್ಲರ್, ಯಾವ ಕಲ್ಲರ್ ಆದರೂ ನಿಮ್ಗೆ ಇಷ್ಟ ಇದು ಅದು ಹಾಕೋಬೋದು. ನೋಡಿ ಇದು ಮೀಡಿಯಮ್ ಇರುತ್ತೆ, ಇದು ನೋಡಿ ಈ ರೀತಿ ದಾರ ನೀವು ಹಾಕ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ದಾರ ಕೂಡ ನೀವು ಹಾಕ್ಕೋಬೋದು. ಹೇಗೆ ಅದಕ್ಕೆ ಹಾಕ್ಕೊಳ್ಳೋದು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಈ ರೀತಿ ಇರುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ಇರುತ್ತೆ. ಇದಕ್ಕೆ ಹಳದಿ ಹಾಕಿದರೆ ಮೋಸ್ಟ್ಲಿ ಚೆನ್ನಾಗಿ ಕಾಣುತ್ತೆ, ಹಳದಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಗೊತ್ತಾಯ್ತಲ್ಲ, ಹಳದಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹಳದಿ ಹಾಕೋಣ, ನೋಡೋಣ. ಹಳದಿ ಹಾಕ್ತೀನಿ, ಹೆಂಗೆ ಕಾಣುತ್ತೆ ನೋಡಿ. ಇದು ಹಳದಿ ಕಲರ್ ಬರುತ್ತೆ ನೋಡಿ, ಇದು ಹಳದಿ ಕಲರು. ಒಂದು ದಾರಾನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ದಾರ ಇಲ್ಲಿ ಕಟ್ಟಿದ್ರೆ ಇದು ಹಿಂದ್ಗಡೆ ಇದೆ, ಇದು ಮುಂದೆ ಇದೆ. ಇದನ್ನು ಮುಂದೆ ಇಟ್ಕೊಳ್ಳಿ ಅಥವಾ ಹಿಂದೆ ಇಟ್ಕೊಳ್ಳಿ ದಾರನ. ಈ ರೀತಿ ಇಟ್ಕೊಬಿಟ್ಟು ದಾರಾನ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಇದಕ್ಕೆ ಸುತ್ಕೊಳ್ಳಿ. ಆಮೇಲೆ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಸುತ್ತಿ, ಈ ರೀತಿ ಸುತ್ತಿ, ಈ ರೀತಿ ಸುತ್ತಿದ್ರೆ ಮತ್ತೆ ಈ ಥರ ತಗೊಳ್ಳಿ, ಮತ್ತೆ ಈ ಥರ ತಗೊಳ್ಳಿ ನೋಡಿ, ಈ ರೀತಿ. ಗೊತ್ತಾಯ್ತಲ್ಲ. ಮತ್ತೆ ಇದಕ್ಕೆ ಸುತ್ಕೊಳ್ಳಿ, ಮೇಲೆ ಸುತ್ಕೊಳ್ಳಿ ನೋಡಿ. ಮೇಲೆ ಈ ರೀತಿ ನಾನು ಸುತ್ತಾಯಿದ್ದೀನಿ. ಮೇಲೆ ಸುತ್ತಿ ಮತ್ತೆ ಮೇಲೆಯಿಂದ ಮತ್ತೆ ಕೆಳಗೆ ಬನ್ನಿ, ಮತ್ತೆ ಕೆಳಗೆ ಸುತ್ತಿ, ಮತ್ತೆ ಕೆಳಗಿಂದ ಮತ್ತೆ ಮೇಲೆ ಬನ್ನಿ, ಮತ್ತೆ ಮೇಲೆ ಸುತ್ತಿ, ಮೇಲೆ ಸುತ್ತಬೇಕು. ಮೇಲೆ ಸುತ್ತಿಲ್ಲ ಅಂದರೆ ಅದು ಬಿಟ್ಕೊಬಿಡುತ್ತೆ. ಗೊತ್ತಾಯ್ತಲ್ಲ. ಮೇಲೇನೂ ಸುತ್ತಬೇಕು, ಕೆಳಗೂ ಸುತ್ತಬೇಕು ಈ ಥರನ. ಗೊತ್ತಾಯ್ತಲ್ಲ. ಆವಾಗ ಈ ರೀತಿ ಒಂದು ಆಕಾರ ರೆಡಿ ಆಗುತ್ತೆ. ಅದಕ್ಕೊಂದು ಯಂತ್ರ ನೀವು ನೋಡಿರ್ಬೋದು, ಕಳಸಕ್ಕೆಲ್ಲ ಸುತ್ತಾರಲ್ಲ ಮನೆಗಳಲ್ಲಿ, ಏನು ಸುತ್ತಾರೆ ಕಳಸಕ್ಕೆ ಈ ರೀತಿ ದಾರ ಹಾಕಿರ್ತಾರೆ ನೋಡಿದ್ರಲ್ರಿ. ಆ ರೀತಿ ಇಲ್ಲಿ ಕೂಡ ತಯಾರಾಗುತ್ತೆ. ಗೊತ್ತಾಯ್ತಲ್ರಿ ನೋಡಿ, ಈ ರೀತಿ ತಯಾರಾಗುತ್ತೆ. ಇದಕ್ಕೆ ಪ್ರಾಣ ಪ್ರತಿಷ್ಠೆ, ಬೀಜಾಕ್ಷರ ಮಂತ್ರ ಎಲ್ಲ
ಪ್ರಾಣ ಪ್ರತಿಷ್ಠೆ ಗುರುಗಳು ಆದವರು ಮಾಡಿರ್ತಾರೆ. ಆ ಗುರುಗಳ ಹತ್ರ ನೀವು ಇದನ್ನು ತಗೊಂಡು ಏನೇನು ಮಾಡ್ಕೋಬೋದು, ಮಂತ್ರ ಸಿದ್ಧಿ ಮಾಡ್ಕೊಳ್ಳೋಕ್ಕೆ, ವಶೀಕರಣ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಕೋಬೋದು, ವಶೀಕರಣಕ್ಕಾಗುತ್ತೆ, ಶತ್ರು ದೃಷ್ಟಿ ನಿವಾರಣೆಗಾಗುತ್ತೆ, ರೋಗ ನಿವಾರಣೆಗಾಗುತ್ತೆ. ಗೊತ್ತಾಯ್ತನ್ರಿ? ರೋಗ ನಿವಾರಣೆಗಳಿದು ಆಗುತ್ತೆ, ರೋಗ ನಿವಾರಣೆಗಾಗುತ್ತೆ ಇದು. ಹಾಗೆ ಭೂತ ಪ್ರೇತ ಪಿಶಾಚಿ ಬಾಧೆ ನಿವಾರಣೆಗಾಗುತ್ತೆ. ಹಾಗೆ ಶತ್ರುಗಳು ಇರ್ತಾರಲ್ಲ, ಶತ್ರುಗಳ ಕಾಟ ಅಂತಿರಲ್ಲ ನೀವು, ಶತ್ರುಗಳ ಕಾಟ ಅಂತಿರಲ್ಲಪ್ಪ, ಅದಕ್ಕಾಗುತ್ತೆ. ಶತ್ರುಗಳ ಕಾಟ ಇರುತ್ತಲ್ಲ ಅದಕ್ಕಾಗುತ್ತೆ ಇದು. ಗೊತ್ತಾಯ್ತಲ್ಲ? ಶತ್ರುಗಳ ಕಾಟಕ್ಕಿದು ಆಗುತ್ತೆ, ಶತ್ರುಗಳ ಕಾಟಕ್ಕೂ ಆಗುತ್ತೆ, ರೋಗ ನಿವಾರಣೆಗಿದು ಆಗುತ್ತೆ. ಯೂಸ್ ಮಾಡ್ಕೊಬೋದು ನೀವು ಹೆಂಗೆ ಬೇಕಂಗೆ ಇದನ್ನು ಯೂಸ್ ಮಾಡ್ಕೊಬೋದು. ವಶೀಕರಣಕ್ಕೂ ಆಗುತ್ತೆ. ಮಂತ್ರಸಿದ್ಧಿ ಮಾಡ್ಕೊಳ್ತಾರಲ್ಲ, ಯಾವುದಾದ್ರೂ ದೇವಿದು ಇಲ್ಲ ಇನ್ನೇಂದು, ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ? ನೋಡಿ, ಈ ರೀತಿ ಮಾಡ್ಕೋಬೇಕು. ನೋಡಿ, ಈಗ ನಾನು ಇದು ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ಲ, ಈ ರೀತಿ ಮಾಡ್ಕೋಬೇಕು. ಓಕೆ, ಇದನ್ನು ಎಷ್ಟು ಬೇಕು ಅಷ್ಟಿಗೆ ನೀವು ಸುತ್ತಬೋದು. ಆಮೇಲೆ ಇದನ್ನು ಕಟ್ ಮಾಡ್ಕೋಬೋದು. ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಮೇಲೆ ನೀವು ಆಲ್ರೆಡಿ ದಾರ ಇರುತ್ತೆ, ಅದಕ್ಕೆ ನೀಟಾಗಿ ಕಟ್ಬಿಡಿ, ಅಷ್ಟೇನಿಲ್ಲ. ನೀಟಾಗಿ ಗಂಟಾಕಿ ಆಮೇಲೆ ಬಂದೋಬಸ್ತಾಗಿರುತ್ತೆ. ಇದೇನು ಬಿಟ್ಟೋಗಲ್ಲ, ಆಮೇಲೆ ಬಿಡೋದಿಲ್ಲ, ಬಿಡೋಕ್ಕೆ ಚಾನ್ಸ್ ಇರೋದಿಲ್ಲ. ನೀಟಾಗಿ ಕಟ್ಬಿಡಿ ಅಷ್ಟೇ. ಗೊತ್ತಾಯ್ತಲ್ಲ? ಈ ರೀತಿ ಇದು ದಾರ ಆಗುತ್ತೆ. ಇದಕ್ಕೆ ನೀವು ಈ ರೀತಿ ದಾರ ಸುತ್ತಿದ್ರೆ ಇದು ಯಂತ್ರ ಆಯಿತು. ಈ ಯಂತ್ರವನ್ನು ವಶೀಕರಣಕ್ಕೆ, ರೋಗ ನಿವಾರಣೆಗೆ ಇವೆಲ್ಲ ನೀವು ಬಳಸ್ಬೋದು. ಹಾಗೆ ಏನಾದರೂ ಮಂತ್ರ ಸಾಧನೆ ಮಾಡೋರು, ಗುರುಗಳ ಹತ್ರ ದೀಕ್ಷೆ ತಗೊಂಡು ಮಂತ್ರ ಸಾಧನೆ ಮಾಡೋರು ಕುತ್ತಿಗೆಯಲ್ಲಿ ಕೂಡ ಇದನ್ನು ನೀವು ಹಾಕ್ಕೋಬೋದು. ಎಲ್ಲಿ ಹಾಕೋಬೋದು? ಕುತ್ತಿಗೆಯಲ್ಲಿ ಹಾಕೋಬೋದು. ಆದರೆ ಇದು ಹಿಂಗೆ ಬೇಡ, ನಾನು ಇನ್ನೂ ಬೆಳ್ಳಿ ಕವಚ ಹಾಕ್ಕೋತೀರಾದರೆ ನೀವು ರುದ್ರಾಕ್ಷಿಗಳಿಗೆ ಬೆಳ್ಳಿ ಕವಚ ಬರುತ್ತಲ್ಲ ಎರಡೂ ಕಡೆ, ಅದನ್ನು ಕೂಡ ಹಾಕ್ಬೋದು. ಎರಡೂ ಕಡೆ ಬರುತ್ತೆ ಕವಚ, ಬೆಳ್ಳಿ ಕವಚ, ಬೆಳ್ಳಿ ಕವಚ, ಬಂಗಾರದ ಕವಚ. ಗೊತ್ತಾಯ್ತನ್ರಿ? ಅದು ಕೂಡ ನೀವು ಇದಕ್ಕೆ ಹಾಕೋಬೋದು. ಆ ರೀತಿ ಕೂಡ ನೀವು ಮಾಡ್ಬೋದು. ನೋಡಿ, ಈ ರೀತಿ ಬಂದೋಬಸ್ತಾಗಾಯಿತು ಅಲ್ಲಂದರೆ. ನೋಡಿ, ಈ ರೀತಿ ನೀವು, ನಾನೀಗ ಇದು ಸುತ್ತಿದ್ದೀನಿ, ನೋಡ್ಬೋದು ನೀವು ಯಾವ ರೀತಿ ಸುತ್ತಿದ್ದೀನಿ ಅಂತ ನೋಡ್ಬೋದು ನೀವು. ಗೊತ್ತಾಯ್ತಲ್ಲ? ಈ ರೀತಿ ಸುತ್ಕೋಬೇಕು. ಗೊತ್ತಾಯ್ತಲ್ಲ? ಇವಾಗ ಈ ದಾರ ಇದೆ ನೋಡಿ, ಕಾಯಿಗಳಿದೆ. ನೀವು ಇದಕ್ಕೆ ಕವಚ ಕೂಡ ಹಾಕೋಬೋದು, ಎರಡು ಕಡೆ ಬೆಳ್ಳಿ ಕವಚ ಕೂಡ ಹಾಕೋಬೋದು ಬೇಕಂದರೆ. ಬೆಳ್ಳಿ ಕವಚ ಅಂದ್ರೇನು? ಈ ಕಡೆ ರುದ್ರಾಕ್ಷಿ ಹಾಕ್ತಿರಲ್ಲ ಆ ರೀತಿ ಕವಚ ಇರುತ್ತೆ, ಹಿಂದ್ಗಡೆ ಮುಂದುಗಡೆ ಕವಚ ಹಾಕೋಬೋದು. ಈಗ ಇದು ಕುತ್ತಿಗೆಯಲ್ಲಿ ಕೂಡ ಹಾಕೋಬೋದು ಈ ದಾರನ, ಅಥವಾ ಮನೆ ಮುಂದೆ, ಮನೆ ಒಳಗೆ, ಬಾಗಿಲ ಮೇಲೆ, ಮನೆ ಬಾಗಿಲ ಮೇಲೆ ಒಳಗೆ ಹೊರಗೆ ಈ ಒಂದು ಯಂತ್ರವನ್ನು ನೀವು ಕಟ್ಬೋದು. ಭೂತಾಳೆಕಾಯಿ ಯಂತ್ರವನ್ನು ಕಟ್ಬೋದು. ಗೊತ್ತಾಯ್ತಲ್ಲ? ಮಾಮೂಲಿ ದಾರ ಬೇಕಾದ ದಾರ ಇರುತ್ತೆ, ಅದನ್ನು ನಾವು ಯಂತ್ರ ಮಾಡ್ಕೋಬೇಕಿರುತ್ತೆ. ಗುರುಗಳು ಆದವರು ಯಂತ್ರ ಮಾಡಿ ಕೊಡಬೇಕು ಭಕ್ತರಿಗೆ, ಬಂದಂಥ ಭಕ್ತರಿಗೆ. ಇದು ಜೊತೆಯಲ್ಲಿ ಕೂಡ ಇಟ್ಕೋಬೋದು, ಕುತ್ತಿಗೆಯಲ್ಲಿ ಕೂಡ ಹಾಕ್ಬೋದು. ಆದರೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳೋವಾಗ ಇದು ಹಿಂದ್ಗಡೆ ಒಂದು ಕವಚ, ಮುಂದ್ಗಡೆ ಒಂದು ಕವಚ ಹಾಕೊಳ್ಳಿ. ನಿಮ್ಗೆ ಇಷ್ಟ ಬಂದ ಚೈನ್ ಹಾಕ್ಕೊಳ್ಳಿ, ಯಾವುದೋ ಬಂಗಾರದ ಬೆಳೆದು ಒಂದು ಚೈನ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಏನೇನಾಗುತ್ತೆ? ವಶೀಕರಣಕ್ಕಾಗುತ್ತೆ. ಬಾಗಿಲ ಮೇಲೆ ಕಟ್ಬೋದು, ಒಳಗೆ ಹೊರಗೆ, ಅಂಗಡಿ ಬಾಗಿಲು, ಮನೆ ಬಾಗಿಲು, ಆಫೀಸು ಇತ್ಯಾದಿ ಕಡೆಯೆಲ್ಲ ಈ ಕಾಯಿಗಳನ್ನು ಬಾಗಿಲ ಮೇಲೆ ಕಟ್ಬೋದು. ನೀವು ದಾರ ಇರುತ್ತೆ, ಬಾಗಿಲ ಮೇಲೆ ಕಟ್ಬೋದು. ಓಕೆಲಾ? ಅಥವಾ ಕುತ್ತಿಗೆಯಲ್ಲಿ ಹಾಕೊಳ್ಳೋಕ್ಕೆ ಚಿಕ್ಕ ಕಾಯಿಗಳು ತೊಗೋಬೇಕಾಗುತ್ತೆ, ತುಂಬ ಚಿಕ್ಕದು ಕೊಡ್ತೀನಿ ಬೇಕಂದರೆ. ಇದಕ್ಕೆ ಎರಡು ಕಡೆ ನಾವು ಕವಚ ಹಾಕ್ಕೊಂಡ್ರೆ ಒಳ್ಳೇದು, ಬೆಳ್ಳಿ ಕವಚ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ಯಂತ್ರ. ಗೊತ್ತಾಯ್ತಲ್ಲ? ವಶೀಕರಣಕ್ಕಾಗುತ್ತೆ, ಶತ್ರು ದೃಷ್ಟಿ ನಾಶಕ್ಕಾಗುತ್ತೆ. ಈಗ ಗೊತ್ತಾಯ್ತಲ್ಲ? ಮಂತ್ರ ಸಿದ್ಧಿಗಳು ಮಾಡ್ಕೊಳ್ಳೋ ಗುರುಗಳಿಗೆ ಅವ್ರಿಗಾಗುತ್ತೆ. ಓಕೆನಾ? ಇದಿಷ್ಟು ಭಾಗ 7 ಇರುತ್ತೆ. ಭಾಗ 7 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭೂತಾಳೆಕಾಯಿದು ಗೊತ್ತಾಯ್ತಲ್ಲ? ಭೂತಾಳೆಕಾಯಿದು ಭಾಗ 7 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಇವುಗಳನ್ನು ಈ ರೀತಿ ಮಾಡ್ಕೊಳ್ಳಿ. ಆದರೆ ಗುರುಗಳಿಂದ ಮಂತ್ರಸಿದ್ಧಿ ಆಗಿರಬೇಕು. ಭಾಗ 7 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಕೆನಾ? ಒಳ್ಳೆಯದಾಗಲಿ. ಈಗಾಗಲೇ ನಾನು ನಿಮಗೆ ಎಕ್ಕೆ ಗಿಡ ಗಣಪತಿದು ಇವೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಇದು ಕರಿಯ ಬಿಳಿಯ ಭೂತಾಳದ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಕೆ, ಒಂದು ಲೈಕ್ ಮಾಡೋಕೆ ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.